ಇಂದು ಮಹಾಶಿವರಾತ್ರಿ 15/2/2026 ಬಂದಿದೆ. ಬೆಳಗಿನ ಜಾವ ನಾವು ಸ್ನಾನ ಮಾಡುವಾಗ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎಂದು ಈ ಒಂದು ಮಂತ್ರವನ್ನು ಪಠಿಸಬೇಕು. ತದನಂತರ ನಾವು ಬೆಳಗ್ಗೆ 6ರಿಂದ ಸಾಯಂಕಾಲ 6ರವರೆಗೆ ಉಪವಾಸವನ್ನು ಮಾಡಬೇಕಾಗುತ್ತದೆ. ಬೇಕಾದಲ್ಲಿ ತಾವು ಹಣ್ಣುಗಳನ್ನು ಕೂಡ ಸೇವಿಸಬಹುದು. ಶಿವನು ಅಲಂಕಾರ ಪ್ರಿಯ ಅಲ್ಲ, ಶಿವನು ಅಭಿಷೇಕ ಪ್ರಿಯ. ಈ ದಿನ ಎಲ್ಲರೂ 108 ಬಾರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಯಾರೇ ಇರಲಿ ಸಾಧ್ಯವಾದಷ್ಟು ಒಳ್ಳೆಯ ವಿಚಾರಗಳನ್ನು ಈ ದಿನ ತುಂಬ ವಿಶೇಷವಾದ ದಿನವಾದ್ದರಿಂದ ಎಲ್ಲರೂ ಯಾವುದಾದರೂ ಒಂದು ಸಂಕಲ್ಪವನ್ನು ಮಾಡಿ. ನಿಮಗೆ ಮನೆ ಆಗದಿದ್ದರೆ ಮನೆ ದೊರೆಯಲಿ ಎಂದು ಹೇಳಿ, ಅಥವಾ ಏನಾದರೂ ನಿಮ್ಮ ಕೋರಿಕೆಗಳನ್ನು ಮನದಲ್ಲಿಟ್ಟುಕೊಂಡು ಈ ಒಂದು ಉಪವಾಸವನ್ನು ಕೂಡ ಮಾಡಿ. ನೀವು ತುಂಬ ಒಳ್ಳೆಯ ದಿನ, ಒಳ್ಳೆಯ ಫಲಕಾರಿ ಕೊಡುವಂತಹ ದಿನ. ಶಿವನು ಈ ದಿನ ಎಲ್ಲ ಲಿಂಗಗಳಲ್ಲಿಯೂ ಕೂಡ ಇರುತ್ತಾನೆ. ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಸಣ್ಣ ಪುಟ್ಟ ಲಿಂಗಗಳನ್ನಾದರೂ ಇಟ್ಟು ಇದು ಮಾಡಿ ಪೂಜೆಯನ್ನು ಮಾಡಿ. ಇಲ್ಲ ಅಂದರೆ ಕೂಡ ರುದ್ರಾಕ್ಷಿಯಲ್ಲಿ ಕೂಡ ಶಿವನ ರೂಪವೇ ರುದ್ರಾಕ್ಷಿಯನ್ನಾದರೂ ಇದ್ದರೆ ಅದನ್ನು ಕೂಡ ನೀವು ಅದಕ್ಕೆ ಪೂಜೆಯನ್ನು ಮಾಡಿ ನೀವು ನಿಮ್ಮ ಒಂದು ಸಂಕಲ್ಪವನ್ನು ಹೇಳಿ ಅದರ ಮುಂದೆ. ಶಿವನು ಅಭಿಷೇಕ ಪ್ರಿಯವಾದ್ದರಿಂದ ನಿಮ್ಮ ಮನೆಯಲ್ಲಿ ದೊರಕುವಂತಹ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಎಲ್ಲವನ್ನು ಶಿವಲಿಂಗಕ್ಕೆ ಹಾಕಿ ನೀವು ಪೂಜೆಯನ್ನು ಮಾಡಿ. ತದನಂತರ ನೀರನ್ನು ಹಾಕಿ ಶುದ್ಧಿಗೊಳಿಸಿ ಮತ್ತು ವಿಭೂತಿ ಕುಂಕುಮವನ್ನಿಟ್ಟು ಪೂಜೆಯನ್ನು ಮಾಡಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು.